ವೀಕ್ಷಕರೇ ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ದ ರೂಲ್ ಸಿನಿಮಾ ತೆರೆ ಕಾಣುವುದಕ್ಕೆ ಬೆರಳೆಣಿಕೆಯ ದಿನ ಬಾಕಿ ಉಳಿದಿವೆ. ಈ ಸನ್ನಿವೇಶದಲ್ಲಿ ಸ್ಟಾರ್ ಅಲ್ಲು ಅರ್ಜುನ್ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದೆ. ಅವರು ಇತ್ತೀಚೆಗೆ ಮುಂಬೈನಲ್ಲಿ ಪುಷ್ಪ 2 ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದ ವೇಳೆ ತಮ್ಮ ಅಭಿಮಾನಿ ಬಳಗವನ್ನ ಅಲ್ಲು ಆರ್ಮಿ ಎಂದು ಸಂಬೋಧನೆ ಮಾಡಿದ್ರು. ಇಲ್ಲಿ ಆರ್ಮಿ ಪದ ಬಳಕೆ ಮಾಡಿದ್ದು ಸರಿಯಲ್ಲ. ಆರ್ಮಿ ಪದಕ್ಕೆ ಅದರದೇ ಆದಂತಹ ಘನತೆ ಇದೆ. ಇದರಿಂದ ತನ್ನ ಭಾವನೆಗೆ ಧಕ್ಕೆಯಾಗಿದೆ ಎಂದು ಶ್ರೀನಿವಾಸ್ ಗೌಡ ಎಂಬ ವ್ಯಕ್ತಿ ಹೈದರಾಬಾದ್ನ ಜವಾಹರ್ ನಗರ ಪೊಲೀಸ್ ಠಾಣೆಯಲ್ಲಿ ನಟ ಅಲ್ಲು ಅರ್ಜುನ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅಥವಾ ಸೈನ್ಯ ಎಂಬುದನ್ನು ನಾವು ದೇಶ ರಕ್ಷಣೆಗಾಗಿ ಬಹಳ ಗೌರವಯುತವಾಗಿ ಕಾಣುತ್ತೇವೆ. ಆದ್ದರಿಂದ ಆರ್ಮಿ ಎಂಬ ಪದವನ್ನ ನಿಮ್ಮ ಅಭಿಮಾನಿ ವರ್ಗಕ್ಕೆ ಬಳಸಬೇಡಿ. ಅವರನ್ನ ಸಂಬೋಧಿಸಲು ಬೇರೆ ಬೇಕಾದಷ್ಟು ಪದಗಳಿವೆ, ಅವುಗಳನ್ನ ಬಳಸಿ ಎಂದು ಮನವಿ ಮಾಡುವಂತಹ ಪೊಲೀಸ್ ದೂರನ್ನ ದಾಖಲಿಸಿದ್ದೇವೆ ಎಂದು ಹೇಳಿದ್ದಾಗಿ ವರದಿ ಮಾಡಲಾಗಿದೆ. ಪುಷ್ಪ 2 ಸಿನಿಮಾ 6 ಭಾಷೆಗಳಲ್ಲಿ ಬರಲಿದ್ದು ಜಗತ್ತಿನಾದ್ಯಂತ 12,000ಕ್ಕೂ ಹೆಚ್ಚು ಸಿನಿಮಾ ಮಂದಿರಗಳಲ್ಲಿ ಡಿಸೆಂಬರ್ 5ರಂದು ತೆರೆ ಕಾಣಲಿದೆ. ಅದಕ್ಕೂ ಮೊದಲು ಅಮೆರಿಕದಲ್ಲಿ ಡಿಸೆಂಬರ್ 4ರಂದೇ ಪ್ರೀಮಿಯರ್ ಪ್ರದರ್ಶನ ಇದ್ದು ಅದಕ್ಕೆ ಬುಕಿಂಗ್ ಶುರುವಾಗಿದೆ. ದಾಖಲೆಯ 974 ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗುತ್ತದೆ ಎಂಬ ವರದಿಯಾಗಿದೆ. ಈಗಾಗಲೇ 58,000ಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿದ್ದು ಇದರಿಂದ $1.66 ಮಿಲಿಯನ್ ಗಳಿಕೆಯಾಗಿದೆ. ಭಾರತೀಯ ಮೌಲ್ಯದ ಪ್ರಕಾರ ಸುಮಾರು 14.4 ಕೋಟಿ ರು ಬಿಡುಗಡೆಗೆ ಮುನ್ನವೇ ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಭಾರತದಲ್ಲಿ ಕೇರಳ, ಗುಜರಾತ್, ಪಂಜಾಬ್ ಮತ್ತು ದೆಹಲಿಯಲ್ಲಿ ಅಡ್ವಾನ್ಸ್ ಬುಕಿಂಗ್ ಈಗಾಗಲೇ ಶುರುವಾಗಿದ್ದು ಈ ಪೈಕಿ ಕೇರಳದಲ್ಲಿ ಅತಿ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿವೆ. ಇದೀಗ ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಮುಂತಾದ ಇತರೆ ರಾಜ್ಯಗಳಲ್ಲೂ ಬುಕಿಂಗ್ ಪ್ರಾರಂಭವಾಗಿದೆ. ಬರೀ ಹಿಂದಿಯಲ್ಲಿ ಅಷ್ಟೇ ಅಲ್ಲದೆ 1.88 ಲಕ್ಷ ಟಿಕೆಟ್ಗಳು ಇದುವರೆಗೂ ಮಾರಾಟವಾಗಿದೆ ಎಂಬ ವರದಿ ಇದೆ. ಪುಷ್ಪ 2 ದ ರಿಲೀಸ್ ಚಿತ್ರದ ಮುಖ್ಯ ಪಾತ್ರದಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಜೊತೆಯಾಗಿ ರಶ್ಮಿಕಾ ಮಂದನಾ ನಟನೆ ಮಾಡಿದ್ದಾರೆ. ಧನಂಜಯ್, ಫಹದ್ ಫಾಸಿಲ್, ಸುನಿಲ್, ಅನುಸೂಯ, ಭಾರದ್ವಾಜ್, ಶ್ರೀಲೀಲಾ ಮುಂತಾದವರು ನಟನೆ ಮಾಡಿದ್ದು ಚಿತ್ರಕ್ಕೆ ಸುಕುಮಾರ್ ಚಿತ್ರಕಥೆ ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ರಿಲೀಸ್ಗಾಗಿ ಕಾಯುತ್ತಿರುವಂತಹ ಅಭಿಮಾನಿಗಳಿಗೆ ಈ ಸುದ್ದಿಯನ್ನ ಕೇಳಿ ಬೇಸರವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.